ನಮಸ್ತೆ ಬಿಗ್ ಬಾಸ್. ನನ್ನ ಹೆಸರು ಸುರೇಂದ್ರ ನಾಯ್ಕ್. ನನ್ನ ಊರು ಬಂದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಸೇನಾಪುರ ಗ್ರಾಮದ ಹುಡುಗ. ನನ್ನ ವೃತ್ತಿ ಬಂದು ಹೋಟೆಲ್ ಕಾರ್ಮಿಕ. ನಾನು ಹೋಟೆಲಲ್ಲಿ ಅಡುಗೆ ಭಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಒಂದು 18-20 ವರ್ಷ ಆಯಿತು ಹೋಟೆಲಲ್ಲಿ ಅಡುಗೆ ಭಟ್ರಾಗಿಯೇ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಹೋಟೆಲಲ್ಲಿ ಭಟ್ರಾಗಿಯೇ ಕೆಲಸ ಮಾಡಿದ್ದೀನಿ, ಅಡುಗೆ ಭಟ್ರಾಗಿ. ನೀವು ಅವಕಾಶ ಕೊಟ್ಟರೆ ಬಿಗ್ ಬಾಸಲ್ಲೂ ಬಂದು ಅಷ್ಟು ಕಂಟೆಸ್ಟೆಂಟಿಗೂ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನನ್ನ ಕೈ ರುಚಿನ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಟ್ಯಾಲೆಂಟ್ ಬಂದು ಹಾಡು ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಲಿರಿಕ್ಸ್ ಬರಿತೀನಿ, ಆ್ಯಕ್ಟಿಂಗೂ ಮಾಡ್ತೀನಿ. ಇವೆಲ್ಲನೂ ಸಣ್ಣ 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 ಪ್ರತಿಭೆ ಇದೆ. ದೊಡ್ಡ ವೇದಿಕೆಯಲ್ಲಿ ಇದನ್ನು ಪ್ರದರ್ಶನ ಮಾಡಬೇಕು, 4 ಜನರಿಗೆ ನಾವು ಪರಿಚಯ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ನೀವು ಒಂದು ಈ ಬಡ ಹೋಟೆಲ್ ಕಾರ್ಮಿಕರಿಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತ ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅನ್ನೋದು ಭರವಸೆ ನನಗಿದೆ. ಖಂಡಿತ ನೀವು ಅಂತೀರ ಯಾಕೆ ಬರಬೇಕು ಅಂತ. ಯಾಕೆ ಬರಬೇಕಂತಂದರೆ ಅಂಥ ವೇದಿಕೆ ಕಾಮನ್ ಮ್ಯಾನಿಗೆ ಕೊಟ್ಟಿದ್ದಾರಂದ ಮೇಲೆ ಮತ್ತೆ ನಮಗೆ ಸಿಗೋದಿಲ್ಲ. ಸಣ್ಣ ಸಣ್ಣ ವೇದಿಕೆ ತುಂಬ ಪ್ರಯತ್ನ ಪಟ್ಟಿದ್ದೇನೆ, ಆಗಿಲ್ಲ. ಹಾಗಾಗಿ ಅಂಥ ದೊಡ್ಡ ವೇದಿಕೆಗೆ ಕಾಮನ್ ಮ್ಯಾನ್ ಅವಕಾಶ ಕೊಟ್ಟಾಗ ನಾವು ಪ್ರಯತ್ನ ಪಡಲೇಬೇಕು. ನಮ್ಮ ಟ್ಯಾಲೆಂಟ್ ಸಣ್ಣ ಸಣ್ಣ ಟ್ಯಾಲೆಂಟು, ದೊಡ್ಡ ದೊಡ್ಡ ಟ್ಯಾಲೆಂಟನ್ನು ನಾವು ತೋರಿಸಲೇಬೇಕು. ಅಷ್ಟು ದೊಡ್ಡ ದೊಡ್ಡ ಕಂಟೆಸ್ಟೆಂಟು ಬರ್ಬೋದು, ಅವ್ರು ಎದುರಿಸೋಕ್ಕೆ ನಮ್ಮ ಹತ್ರ ಧೈರ್ಯ ಇದೆ, ಮಾತಾಡಲಿಕ್ಕೆ ಪವರ್ ಇದೆ, ಟ್ಯಾಲೆಂಟ್ ಇದೆ. ಈ ಟ್ಯಾಲೆಂಟನ್ನು ಅವ್ರ ಮುಂದೆ ನಾನು ತೋರಿಸ್ತೀನಿ. ಎಲ್ಲರೂ ಕಲಿತೇ ಬರುವುದಿಲ್ಲವಲ್ಲ, ಎಲ್ಲರಿಗೂ ಟ್ಯಾಲೆಂಟನ್ನು ಹುಡ್ತಾನೆ ಬರುತ್ತಾ? ನಾವು ಏನೂ ಟ್ಯಾಲೆಂಟ್ ನಾವು ನಮ್ಮ ಫ್ಯಾಮಿಲಿಯಲ್ಲೇ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ನಾವು ಆ್ಯಕ್ಟಿಂಗ್ ಮಾಡೋದಾಗಲಿ, ಡ್ಯಾನ್ಸ್ ಮಾಡೋದಾಗಲಿ, ರೀಲ್ಸ್ ಮಾಡೋದಾಗಲಿ ಯಾವುದು ನಮ್ಮಲ್ಲಿ ಇಷ್ಟಪಡಲ್ಲ ಮನೇಲಿ. ಆದರೆ ನಮಗೆ ಅದರಲ್ಲಿ ಹವ್ಯಾಸ ಅಷ್ಟಿಷ್ಟ. ಸೀಸನ್ 5ರಲ್ಲೂ ನಾನು ಟ್ರೈ ಮಾಡಿದ್ದೆ, ಸೀಸನ್ 6ರಲ್ಲೂ ಟ್ರೈ ಮಾಡಿದ್ದೆ. ಆಮೇಲೆ ನಂತರ 7-8 ವರ್ಷ ನಂತರ ಮತ್ತೆ ನೀವೀಗ ಕಾಮನ್ ಅವಕಾಶ ಕೊಟ್ಟಿದ್ದೀರ. ಈ ಹೋಟೆಲ್ ಕಾರ್ಮಿಕರಿಗೆ ಒಂದು ಅವಕಾಶ ಕೊಟ್ಟರೆ ನನ್ನ ಪ್ರತಿಭೆಯನ್ನು ಕನ್ನಡದ ಹೆಸರಾಂತ ದೊಡ್ಡ ಶೋ ಅಲ್ಲಿ ನನ್ನ ಪ್ರತಿಭೆಯನ್ನು ಇದು ಮಾಡ್ಬೋದು, ಪ್ರದರ್ಶನ ಮಾಡ್ಬೋದು. ಹಾಗಾಗಿ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ ಜೊತೆನೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಬಿಗ್ ಬಾಸಲ್ಲಿ ಈ ಹೋಟೆಲ್ ಕಾರ್ಮಿಕರು ಅಂದರೆ ಏನು, ಹೋಟೆಲ್ ಕಾರ್ಮಿಕರ ಟ್ಯಾಲೆಂಟ್ ಏನು, ಬರೀ ಅಡುಗೆ ಒಂದೇ ಅಲ್ಲ, ಇವ್ರಿಗೆ ಟ್ಯಾಲೆಂಟೂ ಇದೆ ಅನ್ನೋ ತೋರಿಸ್ತೀನಿ. ಖಂಡಿತ ಅವಕಾಶ ಕೊಟ್ಟರೆ ದಯವಿಟ್ಟು ಈ ಸುರೇಂದ್ರ ನಾಯ್ಕ್ನಿಗೊಂದು ಅವಕಾಶ ಕೊಡಬೇಕು ಅಂತ ಬಿಗ್ ಬಾಸ್, ಕಲರ್ಸ್ ಕನ್ನಡ ಹಾಗೆ ನನ್ನ ಹೀರೋ ಸುದೀಪ್ ಸರ್ಗೂ ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.